ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೆಟ್ಸ್ಗೆ ಸ್ವಾಗತ. ನಾನಿವತ್ತು ತುಂಬಾ ಉಪಯುಕ್ತವಾದಂಥ ಹಾಗೂ ತುಂಬಾ ಔಷಧಿ ಆಗರ ಆಗಿರೋ ಅಂಥ ಒಂದು ಸಸ್ಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಈ ಮುಟ್ಟಿದ್ರ ಮುನಿ ಅಥವಾ ಟಚ್ ಮೀ ನಾಟ್ ಅಂತ ಏನು ಕರಿತೀವೋ ಆ ಸಸ್ಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯ ದೇವಮೂಲೆಯಲ್ಲಿ ಇದು ಅದಾಗೆ ಹುಟ್ಟಿದರೆ ತುಂಬಾ ಅದೃಷ್ಟ, ಲಕ್ಷ್ಮಿಯ ಸಂಕೇತ ಅಂತ ಎಲ್ಲ ಹೇಳ್ತಾರೆ. ಹೌದು, ಈ ಸಸ್ಯದ ಪ್ರಯೋಜನಗಳ ಬಗ್ಗೆ ಯೋಚನೆ ಮಾಡಿದರೆ ನಿಜವಾಗ್ಲೂ ಅದೃಷ್ಟನೇ ಹೌದು. ನೋಡಿ, ಬೆಳಗಿನ ಸೂರ್ಯನ ಕಿರಣಗಳು ಬೀಳ್ತಾ ಇರೋವಾಗ ಆ ಇಬ್ಬನಿಯಲ್ಲಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿರುತ್ತೆ. ಆದರೆ ಒಂದೇ ಒಂದು ಬೆರಳು ಟಚ್ ಮಾಡಿದರೆ ಸಾಕು, ನಾಚಿ ನೀರಾಗಿಬಿಡುತ್ತೆ. ಅದಕ್ಕೆ ಇದನ್ನು ನಾಚಿಕೆ ಮುಳ್ಳು ಅಥವಾ ನಾಚಿಕೆ ಸಸ್ಯ ಅಂತ ಕೂಡ ಕರೀತಾರೆ. ಪೀರಿಯಡ್ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂಥ ಅತಿಯಾದ ಹೊಟ್ಟೆ ನೋವು ಹಾಗೂ ಅತಿಯಾದ ಡಿಸ್ಚಾರ್ಜ್ ಆಗೋದು ಅಥವಾ ಬಿಳಿ ಮುಟ್ಟು, ಇದಕ್ಕೆಲ್ಲ ಇದು ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಹಾಗೆ ಪೈಲ್ಸ್ ಮತ್ತು ಪಿಸ್ತುಲ ಕಾಯಿಲೆಗಳಿಗೂ ಕೂಡ ಇದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಇದು ಒತ್ತಡನ ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಕೀಲುಗಳ ನೋವುಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ರೆ ಅಥವಾ ಇನ್ಫೆಕ್ಷನ್ ಆಗಿದ್ರೆ ಈ ಗಿಡನ ತಂದು ತೊಳೆದ್ಬಿಟ್ಟು ಬೇರೆ ಸಮೇತ ಜಜ್ಜಿ ಇದನ್ನು ಕುದಿಸಿ ಇದರ ನೀರನ್ನು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ಕರಗುತ್ತೆ. ಹಾಗೆ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಬಾಣಂತಿಯರ ಹೊಟ್ಟೆ ಕೂಡ ಲೂಸ್ ಆಗಿರುತ್ತೆ ಮತ್ತು ಅದು ಟೈಟ್ ಬರೋಕ್ಕೋಸ್ಕರ ಇದರ ರಸನ ತೆಗೆದು ಹೊಟ್ಟೆ ಮೇಲೆ ಡೈಲಿ 2 ನಿಮಿಷ ಮಸಾಜ್ ಮಾಡೋದ್ರಿಂದ ಹೊಟ್ಟೆ ಬೇಗ ಸಿಂಕ್ ಆಗುತ್ತೆ ಮತ್ತು ಮಾರ್ಕೆಲ್ಲ ಕಡಿಮೆ ಆಗುತ್ತೆ. ಈ ಸೊಪ್ಪು ಆ್ಯಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹೇಗೆಂದರೆ 1 ಲೀಟ್ರ್ ಎಳ್ಳೆಣ್ಣೆ ಜೊತೆಗೆ 1 ಅಥವಾ 2 ಮುಷ್ಟಿ ಸೊಪ್ಪನ್ನು ನೆನೆಸಿಡಬೇಕು. ಒಂದು 15-20 ದಿನ ನೆನೆಸಿಟ್ಟ ನಂತರ ಈ ಎಣ್ಣೆನ ಡೈಲಿ ಮುಖಕ್ಕೆ ಮಸಾಜ್ ಮಾಡ್ತಾ ಬಂದರೆ ಸ್ಕಿನ್ ಸುಕ್ಕೆಲ್ಲ ಕಡಿಮೆ ಆಗಿ ಸ್ಕಿನ್ ಎಲ್ಲ ಟೈಟ್ ಬರುತ್ತೆ. ಹಾಗೆ ಎಷ್ಟೇ ಮಡುವೆ ಕಲೆಗಳಿದ್ರೂ ತುಂಬ ಹಳೆಯದಾಗಿದ್ರೂ ಕೂಡ ಆ ಕಲೆಗಳೆಲ್ಲ ಮಾಯ ಆಗ್ತಾ ಬರುತ್ತೆ. ಹಾಗೆ ಮುಟ್ಟಿನ ಹೊಟ್ಟೆ ನೋವಿಗೆ ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂದರೆ, ಒಂದು 3-4 ಎಸಳು ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಜಜ್ಜಿಬಿಟ್ಟು ಮೊಸರಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು. ಇಲ್ಲ ಕೆಂಪು ಕಲ್ಸಕ್ಕರೆ ಜೊತೆಗೆ ಸೇವನೆ ಮಾಡಬೇಕು. ಹಾಗೆ ಸೇವನೆ ಮಾಡೋದ್ರಿಂದ ಎಷ್ಟೇ ಹೊಟ್ಟೆ ನೋವು ಇದ್ರೂ 10 ನಿಮಿಷದಲ್ಲಿ ನೋವೆಲ್ಲ ಮಾಯ ಆಗುತ್ತೆ. ಹಾಗೆ ಪಿಸ್ತುಲ ಮತ್ತು ಪೈಲ್ಸಿಗೆ ಮತ್ತು ಕಿಡ್ನಿ ಸ್ಟೋನಿಗೆಲ್ಲ ಇದು ಬೇರೆ ಸಮೇತ ಜಜ್ಜಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. 2 ಲೋಟ ನೀರಾದರೆ 1 ಲೋಟ ನೀರು ಆಗೋವರೆಗೂ ಕುದಿಸ್ಬಿಟ್ಟು ಇದನ್ನು ಕುಡಿತಾ ಬರಬೇಕು. ಇದೇ ರೀತಿಯಾಗಿ ಮಹಿಳೆಯರು ಸೇವಿಸ್ತಾ ಬಂದರೆ ಮೆನೋಪಾಸ್ ಅಂತಲೂ ಕೂಡ ಮುಂದೂಡ್ಬೋದು. ಇಂಥ ಒಂದು ಉಪಯುಕ್ತವಾದಂಥ ಸಸ್ಯ ಆಸುಪಾಸಲ್ಲಿ ಎಲ್ಲೇ ಸಿಕ್ಕರೂ ಕಳೆಗಿಡ ಅಂತ ಪರಿಗಣಿಸದೆ ಇಂಥ ಸಸ್ಯನ ತಂದು ಒಂದು ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ಕೊಳ್ಬೋದು ಮತ್ತು ಇದ್ರ ಪ್ರಯೋಜನನ ಪಡ್ಕೊಳ್ಬೋದು. ಹಾಗೆ ಯಾವಾಗಲೂ ನಮಗೆ ಸಿಗಲ್ಲ ಅನ್ನೋರು ಸಿಕ್ಕ ಕಡೆ ತಂದು ತೊಳೆದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಕೂಡ ಇಟ್ಕೊಂಡು ಬಳಕೆ ಮಾಡ್ಬೋದು. ಇಷ್ಟೆಲ್ಲ ಔಷಧಿ ಆಗರ ಆಗಿರೋಂಥ ಈ ಸಸ್ಯ ಮನೆಮದ್ದು ಅಂತ ಕೂಡ ಆಯುರ್ವೇದದಲ್ಲಿ ಕನ್ಸಿಡರ್ ಆಗಿದೆ. ಇಂಥ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆಲ್ಲ ಇಂಗ್ಲೀಷ್ ಮೆಡಿಷನ್ಗೆ ಅಡಿಕ್ಟ್ ಆಗದೆ ನಮ್ಮ ಸುತ್ತಮುತ್ತ ಇರೋವಂಥ ಆಯುರ್ವೇದ ಸಸ್ಯಗಳನ್ನ ಬಳಸ್ತಾ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.